ಓಂ ಶಾಂತಿ. ಮುರಳಿಯ ದಿನಾಂಕ 17/7/2024. ಪ್ರಾತಃ ಮುರಳಿ ಬಾಬ್ದಾದ ಮಧುಬನ. ತಂದೆ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ಈ ಶರೀರವನ್ನು ನೋಡಬೇಡಿ, ಆತ್ಮನನ್ನು ನೋಡಿ. ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ಆತ್ಮನ ಜೊತೆ ಮಾತನಾಡಿರಿ. ಈ ಅವಸ್ಥೆಯನ್ನು ತಯಾರು ಮಾಡಿಕೊಳ್ಳಬೇಕು. ಇದೇ ಶ್ರೇಷ್ಠ ಗುರಿಯಾಗಿದೆ. ಪ್ರಶ್ನೆ: ತಾವು ಮಕ್ಕಳು ತಂದೆಯ ಜೊತೆ ಮೇಲೆ ಮನೆಗೆ ಯಾವಾಗ ಹೋಗುತ್ತೀರಾ? ಉತ್ತರ: ಯಾವಾಗ ಕಿಂಚಿತ್ತು ಅಪವಿತ್ರತೆ ಇರುವುದಿಲ್ಲ. ಹೇಗೆ ತಂದೆ ಪವಿತ್ರರಾಗಿದ್ದಾರೆ, ಹಾಗೆಯೇ ತಾವು ಮಕ್ಕಳು ಸಹ ಪವಿತ್ರರಾದಾಗ ಮೇಲೆ ಹೋಗಬಹುದು. ಈಗ ತಾವು ಮಕ್ಕಳು ತಂದೆಯ ಸನ್ಮುಖದಲ್ಲಿ ಇದ್ದೀರಾ. ಜ್ಞಾನ ಸಾಗರನಿಂದ ಜ್ಞಾನವನ್ನು ಕೇಳಿ ಯಾವಾಗ ಫುಲ್ ಆಗುತ್ತೀರಾ, ಪೂರ್ಣವಾಗುತ್ತೀರಾ, ತಂದೆಯನ್ನು ಜ್ಞಾನದಿಂದ ಖಾಲಿ ಮಾಡುತ್ತೀರಾ, ಅನಂತರ ಶಾಂತವಾಗುತ್ತೀರಾ, ಮತ್ತೆ ತಾವು ಮಕ್ಕಳು ಸಹ ಶಾಂತಿಧಾಮದಲ್ಲಿ ಹೋಗುತ್ತೀರಾ. ಅಲ್ಲಿ ಜ್ಞಾನ ನಿಂತು ಹೋಗುತ್ತೆ, ಬಂದಾಗತ್ತೆ. ಅಂದರೆ ಜ್ಞಾನದ ಎಮರ್ಜಿ ಏನಾಗತ್ತೆ, ಬುದ್ಧಿಯಲ್ಲಿ ಬರುತ್ತೆ, ಅದು ನಿಂತು ಹೋಗುತ್ತೆ, ಬಂದಾಗತ್ತೆ. ಎಲ್ಲವನ್ನೂ ತಂದೆ ಕೊಡುತ್ತಾರೆ. ಅವರ ಪಾತ್ರ ಶಾಂತಿಯದಾಗತ್ತೆ. ಓಂ ಶಾಂತಿ. ಶಿವ ಭಗವಾನು ವಾಚ. ಯಾವಾಗ ಶಿವ ಭಗವಾನು ವಾಚ ಎಂದು ಹೇಳಲಾಗುವುದು, ಆಗ ತಿಳಿದುಕೊಳ್ಳಬೇಕು, ಒಬ್ಬರೇ ಶಿವ ಭಗವಂತ ಪರಮಾತ್ಮ ಆಗಿದ್ದಾರೆ. ಅವರನ್ನು ತಾವು ಮಕ್ಕಳು ನೆನಪು ಮಾಡುತ್ತೀರಾ ಅಥವಾ ಆತ್ಮ ನೆನಪು ಮಾಡುತ್ತೆ. ಪರಿಚಯ ಅಂತೂ ಸಿಕ್ಕಿದೆ ರಚಯಿತ ತಂದೆಯಿಂದ. ಇದಂತೂ ಅವಶ್ಯವಾಗಿ ಇದೆ. ನಂಬರ್ವಾರ್ ಪುರುಷಾರ್ಥದ ಅನುಸಾರವಾಗಿ ನೆನಪು ಮಾಡುತ್ತೀರಾ. ಎಲ್ಲರೂ ಏಕರಸವಾಗಿ ನೆನಪು ಮಾಡುವುದಿಲ್ಲ. ಇದು ಬಹಳ ಸೂಕ್ಷ್ಮ ಮಾತಾಗಿದೆ. ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ಅನ್ಯರನ್ನೂ ಕೂಡ ಆತ್ಮ ಎಂದು ತಿಳಿದುಕೊಳ್ಳಬೇಕು. ಈ ಸ್ಥಿತಿ ತಯಾರು ಮಾಡಿಕೊಳ್ಳುವುದರಲ್ಲಿ ಸಮಯವಿಡಿಸುವುದು. ಆ ಮನುಷ್ಯರಂತೂ ಏನನ್ನೂ ತಿಳಿದುಕೊಂಡಿಲ್ಲ. ತಿಳಿದುಕೊಳ್ಳದಿರುವ ಕಾರಣದಿಂದಾಗಿ ಸರ್ವವ್ಯಾಪಿ ಎಂದು ಹೇಳಿದ್ದಾರೆ. ಈ ಕಾರಣದಿಂದಾಗಿ ತಾವು ಮಕ್ಕಳು ತಮ್ಮನ್ನು ತಾವು ಆತ್ಮ ಎಂದು ತಿಳಿದುಕೊಳ್ಳುತ್ತೀರಾ, ತಂದೆಯನ್ನು ನೆನಪು ಮಾಡುತ್ತೀರಾ. ಈ ರೀತಿ ಬೇರೆ ಯಾರೂ ನೆನಪು ಮಾಡುವುದಿಲ್ಲ. ಯಾವುದೇ ಆತ್ಮನ ಯೋಗ ತಂದೆಯ ಜೊತೆ ಇಲ್ಲ. ಈ ಮಾತುಗಳು ಬಹಳ ಗುಹ್ಯ ಸೂಕ್ಷ್ಮವಾಗಿವೆ. ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಬೇಕು. ಹೇಳ್ತಾರೆ ನಾವು ಸಹೋದರರಾಗಿದ್ದೇವೆ ಎಂದು. ಅಂದಾಗ ಆತ್ಮರನ್ನೇ ನೋಡಬೇಕು, ಶರೀರವನ್ನು ನೋಡಬಾರದು. ಇದು ಬಹಳ ದೊಡ್ಡ ಗುರಿಯಾಗಿದೆ. ಬಹಳಷ್ಟು ಜನ ಇದ್ದಾರೆ, ತಂದೆಯನ್ನು ಎಂದಿಗೂ ನೆನಪು ಮಾಡುವುದೇ ಇಲ್ಲ. ಆತ್ಮನ ಮೇಲೆ ವಿಕಾರಗಳ ತುಕ್ಕು ಹಿಡಿದಿದೆ. ಮುಖ್ಯವಾಗಿ ಆತ್ಮನ ಮಾತಾಗಿದೆ. ಆತ್ಮವೇ ಈಗ ತಮೋ ಪ್ರಧಾನವಾಗಿದೆ. ಸತೋ ಪ್ರಧಾನವಾಗಿತ್ತು. ಆಗ ಆತ್ಮನಲ್ಲಿ ಜ್ಞಾನವಿತ್ತು. ಜ್ಞಾನ ಸಾಗರ ಪರಮಾತ್ಮ ಒಬ್ಬರೇ ಆಗಿದ್ದಾರೆ. ತಾವು ತಮ್ಮನ್ನು ಜ್ಞಾನ ಸಾಗರ ಎಂದು ಹೇಳುವುದಿಲ್ಲ. ತಮಗೆ ಗೊತ್ತಿದೆ ತಂದೆಯಿಂದ ನಾವು ಪೂರ್ಣ ಜ್ಞಾನವನ್ನು ಪಡೆದುಕೊಳ್ಳುತ್ತೇವೆ. ಅಂದಾಗ ತಮ್ಮ ಬಳಿ ತಂದೆ ಇಟ್ಟುಕೊಂಡು ಏನು ಮಾಡುತ್ತಾರೆ? ಅವಿನಾಶಿ ಜ್ಞಾನರತ್ನಗಳ ಧನವನ್ನು ಮಕ್ಕಳಿಗೆ ಕೊಡುತ್ತಾರೆ. ಮಕ್ಕಳು ನಂಬರ್ವಾರ್ ಪುರುಷಾರ್ಥದ ಅನುಸಾರವಾಗಿ ತಂದೆಯಿಂದ ಜ್ಞಾನವನ್ನು ಪಡೆಯುತ್ತೀರಾ. ಯಾರು ಜಾಸ್ತಿ ಜ್ಞಾನವನ್ನು ಪಡೆಯುತ್ತಾರೆ ಅವರೇ ಒಳ್ಳೆಯ ಸರ್ವಿಸ್ ಮಾಡುತ್ತಾರೆ. ತಂದೆಗೆ ಜ್ಞಾನ ಸಾಗರ ಎಂದು ಹೇಳಲಾಗುವುದು. ಅವರು ಆತ್ಮ ಆಗಿದ್ದಾರೆ, ತಾವು ಆತ್ಮರಾಗಿದ್ದೀರಾ. ತಾವಾತ್ಮರು ಪೂರ್ತಿ ಜ್ಞಾನವನ್ನು ಪಡೆಯುತ್ತೀರಾ. ಹೇಗೆ ಅವರು ಸದಾ ಪವಿತ್ರರಾಗಿದ್ದಾರೆ, ತಾವು ಸಹ ಸದಾ ಪವಿತ್ರರಾಗುತ್ತೀರಾ. ಯಾವಾಗ ಅಪವಿತ್ರತೆಯ ಕಿಂಚಿತ್ತು ಮಾತ್ರ ಅಂಶ ಮಾತ್ರವೂ ಕೂಡ ಇರುವುದಿಲ್ಲ, ಆಗ ಮೇಲೆ ಹೋಗುತ್ತೀರಾ. ತಂದೆ ನೆನಪಿನ ಯಾತ್ರೆಯ ಯುಕ್ತಿಯನ್ನು ಕಲಿಸುತ್ತಾರೆ. ಇದಂತೂ ತಮಗೆ ಗೊತ್ತಿದೆ. ಪೂರ್ಣ ದಿನ ನೆನಪು ಮಾಡುವುದಿಲ್ಲ. ಬಾಬರವರ ನೆನಪು ಪೂರ್ಣ ದಿನ ಇರುವುದಿಲ್ಲ. ಇಲ್ಲಿ ತಾವು ಮಕ್ಕಳಿಗೆ ತಂದೆ ಸನ್ಮುಖದಲ್ಲಿ ಕುಳಿತು ತಿಳಿಸುತ್ತಿದ್ದಾರೆ. ಅನ್ಯ ಮಕ್ಕಳು ಯಾರು ಸನ್ಮುಖದಲ್ಲಿ ಕೇಳುವುದಿಲ್ಲ, ಅವರು ಮುರುಳಿಯನ್ನು ಓದುತ್ತಾರೆ. ಇಲ್ಲಿ ತಾವು ಸನ್ಮುಖದಲ್ಲಿದ್ದೀರಾ. ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿ ಮತ್ತು ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳಿ. ತಂದೆಯ ಸಮಾನ ನಾವು ಸಹ ಸಂಪೂರ್ಣ ಜ್ಞಾನ ಸಾಗರರಾಗಬೇಕು. ಪೂರ್ಣ ಜ್ಞಾನವನ್ನು ತಾವು ತಿಳಿದುಕೊಂಡಾಗ ಹೇಗೆ ಬಾಬರವರನ್ನ ಜ್ಞಾನದಿಂದ ಖಾಲಿ ಮಾಡುತ್ತೀರಾ,
ನಂತರ ಬಾಬ್ರವರು ಶಾಂತರಾಗ್ತಾರೆ, ಶಾಂತಿಧಾಮದಲ್ಲಿ ಹೊರಟೋಗ್ತಾರೆ. ಈ ರೀತಿ ಎಲ್ಲ ಅವರ ಆಂತರಿಕದಲ್ಲಿ ಜ್ಞಾನದ ಚಿಂತನೆ ನಡೆಯುತ್ತೆ ಎಂದಲ್ಲ, ಎಲ್ಲವನ್ನ ಮಕ್ಕಳಿಗೆ ಕೊಡುತ್ತಾರೆ. ನಂತರ ಅವರ ಪಾತ್ರ ಶಾಂತವಾಗಿ ಇರುವಂತಹದ್ದಾಗಿದೆ. ಹೀಗೆ ತಾವು ಶಾಂತಿಯಲ್ಲಿ ಇರುತ್ತೀರಾ, ಆಗ ಜ್ಞಾನದ ಚಿಂತನ ಮಂಥನ ನಡೆಯುವುದಿಲ್ಲ. ಇದನ್ನು ಸಹ ತಂದೆ ತಿಳಿಸಿದ್ದಾರೆ. ಆತ್ಮ ಸಂಸ್ಕಾರವನ್ನ ತೆಗೆದುಕೊಂಡು ಹೋಗುವುದು. ಯಾವುದೇ ಸನ್ಯಾಸಿಗಳ ಆತ್ಮ ಇತ್ತೆಂದರೆ ಬಾಲ್ಯತನದಲ್ಲಿಯೇ ಅವರಿಗೆ ಶಾಸ್ತ್ರಗಳ ಕಂಠವಾಗುತ್ತದೆ. ನಂತರ ಅವರ ಹೆಸರು ಬಹಳ ಪ್ರಸಿದ್ಧವಾಗುತ್ತದೆ. ಈಗ ತಾವು ಬಂದಿದ್ದೀರಾ ಹೊಸ ಪ್ರಪಂಚದಲ್ಲಿ ಹೋಗಲು, ಅಲ್ಲಂತೂ ಜ್ಞಾನದ ಸಂಸ್ಕಾರವನ್ನು ತೆಗೆದುಕೊಂಡು ಹೋಗುವುದಿಲ್ಲ. ಈ ಸಂಸ್ಕಾರ ಇಲ್ಲಿಯೇ ಮರ್ಚಾಗತ್ತೆ. ಬಾಕಿ ಆತ್ಮನಿಗೆ ತನ್ನ ಸೀಟನ್ನು ಪಡ್ಕೋಬೇಕಾಗತ್ತೆ ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿ. ನಂತರ ತಮಗೆ ಶರೀರದ ಹೆಸರು ಬೀಳುತ್ತೆ, ಹೆಸರಿಡಲಾಗತ್ತೆ. ಶಿವತಂದೆಯಂತೂ ನಿರಾಕಾರ ಆಗಿದ್ದಾರೆ. ತಂದೆ ಹೇಳುತ್ತಾರೆ, ನಾನು ಈ ಕರ್ಮೇಂದ್ರಿಯಗಳ ಲೋನ್ ಪಡೆಯುತ್ತೇನೆ, ಕೇವಲ ಜ್ಞಾನವನ್ನ ಹೇಳಲು ಬರುತ್ತೇನೆ ಅಷ್ಟೇ. ಸ್ವಯಂ ತಂದೆ ಯಾರ ಜ್ಞಾನವನ್ನು ಕೇಳುವುದಿಲ್ಲ, ಏಕೆಂದರೆ ಸ್ವಯಂ ತಂದೆಯೇ ಜ್ಞಾನ ಸಾಗರ ಆಗಿದ್ದಾರೆ. ಕೇವಲ ಮುಖದ ಮೂಲಕವೇ ಅವರ ಮುಖ್ಯ ಕಾರ್ಯ ಮಾಡುತ್ತಾರೆ. ಬಾಬಾರವರು ಯಾರ ಜ್ಞಾನವನ್ನು ಕೇಳುವುದಿಲ್ಲ, ಏಕೆಂದರೆ ಸ್ವಯಂ ಜ್ಞಾನ ಸಾಗರ ಆಗಿದ್ದಾರೆ ಅಲ್ವಾ. ಕೇವಲ ಮುಖದ ಮೂಲಕವೇ ಅವರು ಮುಖ್ಯ ಕೆಲಸವನ್ನು ಮಾಡುತ್ತಾರೆ. ತಂದೆ ಬರುವುದೇ ಎಲ್ಲರಿಗೂ ಮಾರ್ಗವನ್ನು ತೋರಿಸಲು, ಬಾಕಿ ಕೇಳಿ ಏನು ಮಾಡುತ್ತಾರೆ. ಅವರು ಸದಾ ತಿಳಿಸುತ್ತಾ ಇರುತ್ತಾರೆ, ಈ ರೀತಿ ಮಾಡಿ ಎಂದು. ಪೂರ್ತಿ ವೃಕ್ಷದ ರಹಸ್ಯವನ್ನು ತಿಳಿಸುತ್ತಾರೆ. ತಾವು ಮಕ್ಕಳ ಬುದ್ಧಿಯಲ್ಲಿ ಇದೆ, ಹೊಸ ಪ್ರಪಂಚವಂತೂ ಬಹಳ ಚಿಕ್ಕದಾಗಿರುವುದು. ಈ ಹಳೆಯ ಪ್ರಪಂಚ ಎಷ್ಟು ದೊಡ್ಡದಾಗಿದೆ. ಪೂರ್ತಿ ಪ್ರಪಂಚದಲ್ಲಿ ಎಷ್ಟು ಲೈಟ್ ಹುರಿಯುತ್ತೆ, ಎಷ್ಟು ಲೈಟ್ ಬೆಳಗುತ್ತೆ, ಲೈಟ್ ಮೂಲಕ ಏನೇನಾಗತ್ತೆ. ಅಲ್ಲಂತೂ ಪ್ರಪಂಚವೇ ಚಿಕ್ಕದು, ಲೈಟು ಸಹ ಸ್ವಲ್ಪ ಲೈಟ್ಸ್ ಇರುತ್ತೆ. ಹೇಗೆ ಒಂದು ಚಿಕ್ಕ ಹಳ್ಳಿ ಇದ್ದ ಹಾಗೆ ಇರುತ್ತೆ. ಈಗಂತೂ ಎಷ್ಟು ದೊಡ್ಡ ದೊಡ್ಡ ಹಳ್ಳಿಗಳು, ನಗರಗಳಿವೆ. ಅಲ್ಲಿ ಅಷ್ಟಿರುವುದಿಲ್ಲ. ಸ್ವಲ್ಪ ಮುಖ್ಯವಾಗಿ ಒಳ್ಳೆಯ ಮಾರ್ಗಗಳಿರುತ್ತದೆ. ಪಂಚತತ್ವಗಳು ಸಹ ಅಲ್ಲಿ ಸತೋ ಪ್ರಧಾನವಾಗಿರುತ್ತೆ. ಎಂದಿಗೂ ಚಂಚಲತೆ ಮಾಡುವುದಿಲ್ಲ. ಸುಖಧಾಮ ಎಂದು ಹೇಳಲಾಗುವುದು. ಅದರ ಹೆಸರೇ ಆಗಿದೆ ಸ್ವರ್ಗ. ಮುಂದೆ ಹೋದಂತೆ ತಾವೆಷ್ಟು ಸಮೀಪ ಬರುತ್ತಾ ಹೋಗುತ್ತೀರಾ ಅಷ್ಟು ವೃದ್ಧಿ ಆಗುತ್ತಾ ಇರುವುದು. ತಂದೆ ಸಾಕ್ಷಾತ್ಕಾರವನ್ನು ಮಾಡಿಸುತ್ತಿರುತ್ತಾರೆ. ಆ ಸಮಯದಲ್ಲಿ ಯುದ್ಧದಲ್ಲಿಯೂ ಕೂಡ ಏರೋಪ್ಲೇನು ಸಾಧನಗಳು ಅದರ ಅವಶ್ಯಕತೆ ಇರುವುದಿಲ್ಲ. ಅವರಂತೂ ಹೇಳುತ್ತಾರೆ, ನಾವು ಇಲ್ಲಿ ಕುಳಿತಿದ್ದಂತೆಯೇ ಎಲ್ಲರನ್ನೂ ಸಮಾಪ್ತಿ ಮಾಡುತ್ತೇವೆಂದು. ನಂತರ ಈ ಏರೋಪ್ಲೇನು ಸಾಧನಗಳು, ಯುದ್ಧದ ಅಸ್ತ್ರಶಸ್ತ್ರಗಳು ಯಾವುದೂ ಕೆಲಸಕ್ಕೆ ಬರುವುದಿಲ್ಲ. ನಂತರ ಈ ಚಂದ್ರನ ಮೇಲೆ ಹೋಗಿ ಫ್ಲಾಟ್ ತೆಗೆದುಕೊಳ್ಳುವುದು ಅದೇನೂ ಮಾಡುವುದಿಲ್ಲ, ನೋಡಲು ಹೋಗುವುದಿಲ್ಲ. ಇದೆಲ್ಲ ವ್ಯರ್ಥವಾಗಿರುವ ಸೈನ್ಸಿನ ವಿಜ್ಞಾನದ ಅಭಿಮಾನವಾಗಿದೆ. ಎಷ್ಟು ಶೋ ಮಾಡುತ್ತಾ ಇದ್ದಾರೆ. ಜ್ಞಾನದಲ್ಲಿ ಎಷ್ಟು ಶಾಂತಿ ಇದೆ. ಇದಕ್ಕೆ ಈಶ್ವರಿಯ ಕೊಡುಗೆ ಎಂದು ಹೇಳಲಾಗುವುದು. ವಿಜ್ಞಾನದಲ್ಲಂತೂ ಅಂಗಾಮ ಜಗಳ ಕಲಹಗಳೇ ಆಗುವುದು. ಅವರು ಶಾಂತಿಯನ್ನು ತಿಳಿದುಕೊಂಡಿಲ್ಲ. ತಾವು ತಿಳಿದುಕೊಂಡಿದ್ದೀರಾ, ವಿಶ್ವದಲ್ಲಿ ಶಾಂತಿ ಇತ್ತು, ಹೊಸ ಪ್ರಪಂಚದಲ್ಲಿ ಅದು ವೈಕುಂಠ ಸುಖಧಾಮವಾಗಿದೆ. ಈಗಂತೂ ದುಃಖ ಅಶಾಂತಿ ಇದೆ. ಇದನ್ನು ಸಹ ತಿಳಿಸಬೇಕು. ತಾವು ಶಾಂತಿಯನ್ನು ಬಯಸುತ್ತೀರಾ? ಎಂದಿಗೂ ಅಶಾಂತಿಯನ್ನು ಬಯಸುವುದಿಲ್ಲ. ಅದಾಗಿದೆ ಶಾಂತಿಧಾಮ, ಪರಮಧಾಮ. ಸತ್ಯುಗ ಆಗಿದೆ ಸುಖಧಾಮ. ಅಲ್ಲಿ ಅಶಾಂತಿ ಇರುವುದಿಲ್ಲ. ಸ್ವರ್ಗವಂತೂ ಎಲ್ಲರೂ ಬಯಸುತ್ತಾರೆ. ಭಾರತವಾಸಿಗಳೇ ವೈಕುಂಠ ಸ್ವರ್ಗವನ್ನ ನೆನಪು ಮಾಡುತ್ತಾರೆ. ಅನ್ಯ ಧರ್ಮದವರು ವೈಕುಂಠವನ್ನು ನೆನಪು ಮಾಡುವುದಿಲ್ಲ. ಅವರು ಕೇವಲ ಶಾಂತಿಯನ್ನು ನೆನಪು ಮಾಡುತ್ತಾರೆ. ಸುಖವನ್ನಂತೂ ನೆನಪು ಮಾಡುವುದಿಲ್ಲ. ಕಾನೂನು ಇಲ್ಲ. ಸುಖವನ್ನ ತಾವು ನೆನಪು ಮಾಡುತ್ತೀರಾ, ಅದಕ್ಕಾಗಿ ಕರೆಯುತ್ತೀರಾ ನಮ್ಮನ್ನು ದುಃಖದಿಂದ ಮುಕ್ತರನ್ನಾಗಿ ಮಾಡಿ ಎಂದು. ಆತ್ಮರು ವಾಸ್ತವದಲ್ಲಿ ಶಾಂತಿಧಾಮದಲ್ಲಿ ಇರುವವರಾಗಿದ್ದಾರೆ. ಇದನ್ನು ಸಹ ಯಾರೂ ತಿಳಿದುಕೊಂಡಿಲ್ಲ. ತಂದೆ ತಿಳಿಸುತ್ತಾರೆ, ತಾವು ಸಹ ಬುದ್ಧಿಹೀನರಾಗಿದ್ದೀರಿ. ಎಂದಿನಿಂದ ಬುದ್ಧಿಹೀನರಾದಿರಿ? 16 ಕಲೆಗಳಿಂದ 14, 12 ಆಗುತ್ತಾ ಹೋಗ್ತಾ ನಂತರ ಬುದ್ಧಿಹೀನರಾದ್ರಿ. ಈಗ ಯಾವ ಕಲೆಯೂ ಇಲ್ಲ.
ಕಾನ್ಫರೆನ್ಸಸ್ಸನ್ನು ಮಾಡುತ್ತಿರುತ್ತಾರೆ. ಸ್ತ್ರೀಯರಿಗೆ ದುಃಖ ಯಾಕೆ ಇದೆ? ಅರೆ, ದುಃಖವಂತೂ ಪೂರ್ತಿ ಪ್ರಪಂಚದಲ್ಲಿ ಇದೆ, ಅಪಾರವಾದ ದುಃಖವಿದೆ. ಈಗ ವಿಶ್ವದಲ್ಲಿ ಶಾಂತಿ ಹೇಗೆ ಇರುವುದು? ಈಗಂತೂ ಅನೇಕ ಧರ್ಮಗಳಿವೆ, ಪೂರ್ತಿ ವಿಶ್ವದಲ್ಲಿ ಶಾಂತಿಯಂತೂ ಈಗ ಇಲ್ಲ. ಸುಖವನ್ನು ಯಾರು ತಿಳಿದುಕೊಂಡೇ ಇಲ್ಲ. ತಾವು ಮಕ್ಕಳು ಕುಳಿತು ತಿಳಿಸುತ್ತೀರಾ, ಈ ಪ್ರಪಂಚದಲ್ಲಿ ಅನೇಕ ಪ್ರಕಾರದ ದುಃಖ, ಅಶಾಂತಿ ಇದೆ. ಎಲ್ಲಿಂದ ನಾವು ಆತ್ಮರು ಬಂದಿದ್ದೇವೆ ಅದಾಗಿದೆ ಶಾಂತಿಧಾಮ. ಮತ್ತೆ ಈ ಆದಿ ಸನಾತನ ದೇವಿ ದೇವತಾ ಧರ್ಮ ಎಲ್ಲಿ ಇತ್ತು ಅದಾಗಿದೆ ಸುಖಧಾಮ. ಆದಿ ಸನಾತನ ಹಿಂದೂ ಧರ್ಮ ಎಂದು ಹೇಳುವುದಿಲ್ಲ. ಆದಿ ಅಂದರೆ ಅರ್ಥ ಪ್ರಾಚೀನ. ಅದಂತೂ ಸತ್ಯಯುಗದಲ್ಲಿ ಇತ್ತು. ಆ ಸಮಯದಲ್ಲಿ ಎಲ್ಲರೂ ಪವಿತ್ರವಾಗಿದ್ದೆವು. ಅಲ್ಲಿರುವುದೇ ನಿರ್ವಿಕಾರಿ ಪ್ರಪಂಚ. ವಿಕಾರದ ಹೆಸರು ಇರುವುದಿಲ್ಲ. ಅಂತರ ಇದೆ ಅಲ್ವಾ? ಮೊಟ್ಟ ಮೊದಲು ನಿರ್ವಿಕಾರಿತನ ಇರಬೇಕು. ಆದ್ದರಿಂದ ತಂದೆ ಹೇಳುತ್ತಾರೆ, ಮಧುರಾತಿ ಮಧುರ ಮಕ್ಕಳೇ, ಕಾಮ ವಿಕಾರದ ಮೇಲೆ ವಿಜಯವನ್ನು ಪಡೆಯಿರಿ. ತಮ್ಮನ್ನು ತಾವು ಆತ್ಮ ಎಂದು ತಿಳಿದುಕೊಳ್ಳಿ. ಈಗ ಆತ್ಮ ಅಪವಿತ್ರವಾಗಿದೆ. ಆತ್ಮನಲ್ಲಿ ತುಕ್ಕು ಹಿಡಿದಿದೆ. ಆದ್ದರಿಂದ ಆಭರಣವೂ ಸಹ ಅಂತಹದ್ದೇ ತಯಾರಾಗಿದೆ ಶರೀರ. ಆತ್ಮ ಪವಿತ್ರವಾಗಿದ್ದಾಗ ಆಭರಣವೂ ಸಹ ಪವಿತ್ರವಾಗಿತ್ತು. ಅದಕ್ಕೆ ನಿರ್ವಿಕಾರಿ ಪ್ರಪಂಚ ಎಂದು ಹೇಳಲಾಗುವುದು. ಹೀಗೆ ಆಲದ ಮರದ ಉದಾಹರಣೆಯನ್ನು ಕೂಡ ತಾವು ಕೊಡಬಹುದು. ಪೂರ್ತಿ ವೃಕ್ಷ ನಿಂತಿದೆ, ತಳಪಾಯ ಇಲ್ಲ. ಈ ಆದಿಸನಾತನ ದೇವಿ ದೇವತಾ ಧರ್ಮ ಇಲ್ಲ. ಬಾಕಿ ಎಲ್ಲರೂ ಇದ್ದಾರೆ. ಅನ್ಯ ಎಲ್ಲ ಧರ್ಮಗಳು ಇದೆ. ಎಲ್ಲರೂ ಅಪವಿತ್ರರಾಗಿದ್ದಾರೆ. ಇವರಿಗೆ ಹೇಳಲಾಗತ್ತೆ ಮನುಷ್ಯರು ಎಂದು. ಸತ್ಯಯುಗದಲ್ಲಿ ಇರುವವರಿಗೆ ದೇವತೆಗಳೆಂದು ಹೇಳಲಾಗುವುದು. ನಾನು ಮನುಷ್ಯರನ್ನ ದೇವತೆಗಳನ್ನಾಗಿ ಮಾಡಲು ಬಂದಿದ್ದೇನೆಂದು ತಂದೆ ಹೇಳುತ್ತಾರೆ. 84 ಜನ್ಮಗಳನ್ನು ಮನುಷ್ಯರೇ ಪಡೆದುಕೊಳ್ಳುತ್ತಾರೆ. ಮೆಟ್ಟಲಿನ ಚಿತ್ರವನ್ನು ತೋರಿಸಬೇಕು. ತಮೋ ಪ್ರಧಾನರು ಆಗುವುದು ಹೇಗೆ? ಹಿಂದೂಗಳು ಅಂತ ಕರೆಸ್ಕೊಳ್ತಾರೆ. ತಮೋ ಪ್ರಧಾನರಾದಾಗ ದೇವತೆಗಳು ಎಂದು ಹೇಳಲಾಗುವುದಿಲ್ಲ, ಏಕೆಂದರೆ ಪತಿತರಾಗಿದ್ದಾರೆ. ಡ್ರಾಮಾದಲ್ಲಿ ಈ ರಹಸ್ಯವೂ ಸಹ ಇದೆ ಅಲ್ವಾ? ಇಲ್ಲವೆಂದರೆ ಹಿಂದೂ ಧರ್ಮ ಯಾವುದೂ ಇಲ್ಲ. ಆದಿ ಸನಾತನ ದೇವಿ ದೇವತೆಗಳು ನಾವೇ ಆಗಿದ್ದೆವು. ಭಾರತವೇ ಪವಿತ್ರವಾಗಿತ್ತು, ಈಗ ಅಪವಿತ್ರವಾಗಿದೆ. ತಮ್ಮನ್ನು ತಾವು ಹಿಂದೂ ಎಂದು ಕರೆಸಿಕೊಳ್ಳುತ್ತಾರೆ. ಹಿಂದೂ ಧರ್ಮವನ್ನು ಯಾರು ಸ್ಥಾಪನೆ ಮಾಡಿಲ್ಲ. ತಾವು ಮಕ್ಕಳು ಒಳ್ಳೆಯ ರೀತಿ ಧಾರಣೆ ಮಾಡಿಕೊಂಡು ಅನ್ಯರಿಗೆ ತಿಳಿಸಬೇಕು. ಈ ಕಾಲದಲ್ಲಂತೂ ಅಷ್ಟು ಸಮಯವನ್ನು ಯಾರು ಕೊಡುವುದಿಲ್ಲ. ಕಡಿಮೆಗಿಂತ ಕಡಿಮೆ ಅರ್ಧ ಗಂಟೆ ಕೊಟ್ಟರೂ ಸಹ ಈ ಜ್ಞಾನದ ಮಾತುಗಳನ್ನು ತಿಳಿಸಬಹುದು. ಪಾಯಿಂಟ್ಸ್ ಅಂತೂ ಬಹಳಷ್ಟು ಇದೆ, ಜ್ಞಾನದ ಮಾತುಗಳಂತೂ ಬಹಳಷ್ಟು ಇದೆ. ಆದರೆ ಸಮಯ ಇಲ್ಲದ ಕಾರಣದಿಂದಾಗಿ ಮುಖ್ಯ ಮುಖ್ಯ ಮಾತುಗಳನ್ನು ತಿಳಿಸಲಾಗುವುದು. ವಿದ್ಯಾಭ್ಯಾಸದಲ್ಲಿಯೂ ಕೂಡ ಹೇಗೆ ವಿದ್ಯಾಭ್ಯಾಸ ಮಾಡುತ್ತಾ ಹೋಗುತ್ತೀರಾ? ನಂತರ ಹಗುರವಾಗಿ ತಂದೆ ಮತ್ತು ಆಸ್ತಿಯ ಬಗ್ಗೆ ಹೇಳಲಾಗುವುದು. ಅದು ಸಹ ನೆನಪಿರುವುದಿಲ್ಲ, ಕೆಲವರಿಗೆ ಮರೆತು ಹೋಗುತ್ತದೆ. ತಮಗೆ ಹೇಳಲಾಗುವುದು, ಈಗ ತಮ್ಮ ಜ್ಞಾನ ಬದಲಾಗಿದೆ. ಅರೆ, ವಿದ್ಯಾಭ್ಯಾಸದಲ್ಲಿ ಮೇಲೆ ಹತ್ತುತ್ತಾ ಹೋಗಲಾಗುವುದು. ಮೊದಲು ವಿದ್ಯಾಭ್ಯಾಸವನ್ನು ಮರ್ತೋಗ್ತಾ ಇದ್ರಿ ಅಲ್ವಾ? ತಂದೆಯೂ ಕೂಡ ನಮಗೆ ನಿತ್ಯ ಹೊಸ ಹೊಸ ಮಾತುಗಳನ್ನು ಹೇಳುತ್ತಿರುತ್ತಾರೆ. ಮೊಟ್ಟ ಮೊದಲು ಹಗುರ ವಿದ್ಯಾಭ್ಯಾಸವಿತ್ತು, ಅಂದರೆ ಕೆಲವೇ ಮಾತುಗಳನ್ನು ಹೇಳಲಾಗ್ತಾ ಇತ್ತು. ಈಗ ಬಾಬರವರು ಗುಹ್ಯಾತಿ ಗುಹ್ಯ ಮಾತುಗಳನ್ನು ತಿಳಿಸುತ್ತಿರುತ್ತಾರೆ. ಜ್ಞಾನಸಾಗರ ಅಲ್ವಾ? ಹೇಳುತ್ತಾ ಹೇಳುತ್ತಾ ಅಂತಿಮದಲ್ಲಿ 2 ಅಕ್ಷರಗಳನ್ನು ಹೇಳುತ್ತಾರೆ. ತಂದೆಯನ್ನು ಅರ್ಥ ಮಾಡಿಕೊಂಡ್ರೂ ಸಹ ಸಾಕು. ತಂದೆಯನ್ನು ತಿಳಿದುಕೊಳ್ಳುವುದರಿಂದ ಆಸ್ತಿಯನ್ನು ತಿಳಿದುಕೊಳ್ಳುತ್ತೀರಾ. ಕೇವಲ ಇಷ್ಟು ತಿಳಿಸಿದರೂ ಸಹ ಸಾಕು ಅಂತಾರೆ ಬಾಬರವರು. ಚೆನ್ನಾಗಿರತ್ತೆ. ಯಾರು ಜಾಸ್ತಿ ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳಲಾಗುವುದಿಲ್ಲ, ಅವರು ಶ್ರೇಷ್ಠ ಪದವಿಯನ್ನು ಪಡೆಯುವುದಿಲ್ಲ. ಗೌರವಯುತವಾದ ತೇರ್ಗಡೆ ಹೊಂದುವುದಿಲ್ಲ. ಕರ್ಮಾತೀತ ಸ್ಥಿತಿಯನ್ನು ಪಡೆಯುವುದಿಲ್ಲ. ಇದರಲ್ಲಿ ಬಹಳ ಪರಿಶ್ರಮ ಬೇಕಾಗಿದೆ. ನೆನಪಿನ ಪರಿಶ್ರಮ ಬೇಕು. ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳುವ ಪರಿಶ್ರಮ ಪಡಬೇಕು. ಈ 2ರಲ್ಲಿ ಎಲ್ಲರೂ ಬುದ್ಧಿವಂತರಾಗುತ್ತಾರೆಂದರೂ ಸಹ ಆಗಲಾಗುವುದಿಲ್ಲ. ರಾಜಧಾನಿ ಸ್ಥಾಪನೆ ಆಗುತ್ತಿದೆ. ಎಲ್ಲರೂ ನರನಿಂದ ನಾರಾಯಣ ಹೇಗೆ ಆಗುತ್ತಾರೆ? ಈ ಗೀತಾ ಪಾಠಶಾಲೆಯ ಮುಖ್ಯ ಗುರಿ ಉದ್ದೇಶ ಇದಾಗಿದೆ. ಗೀತೆಯ ಜ್ಞಾನ ಇದಾಗಿದೆ. ಅದನ್ನು ಯಾರು ಕೊಡ್ತಾರೆ?
ಇದನ್ನ ತಾವು ಮಕ್ಕಳ ವಿನಃ ಯಾರೂ ತಿಳಿದುಕೊಂಡಿಲ್ಲ. ಈಗ ಸ್ಮಶಾನವಿದೆ, ಈ ಪೂರ್ತಿ ಪ್ರಪಂಚ, ನಂತರ ಸ್ವರ್ಗವಾಗುವುದು. ಈಗ ತಾವು ಜ್ಞಾನ ಚಿತೆಯ ಮೇಲೆ ಕುಳಿತು ಪೂಜಾರಿಗಳಿಂದ ಪೂಜ್ಯರು ಅವಶ್ಯವಾಗಿ ಆಗಬೇಕು. ವಿಜ್ಞಾನದವರು ಎಷ್ಟು ಬುದ್ಧಿವಂತರಾಗಿದ್ದಾರೆ, ಅನೇಕ ಅನ್ವೇಷಣೆಗಳನ್ನು ಮಾಡುತ್ತಿರುತ್ತಾರೆ. ಭಾರತವಾಸಿಗಳು ಪ್ರತಿ ಮಾತಿನ ಬುದ್ಧಿವಂತಿಕೆಯನ್ನ ಅಲ್ಲಿಂದ ಕಲಿತು ಬರುತ್ತಾರೆ, ಹೊರ ದೇಶಗಳಿಂದ. ಅವರು ಕೂಡ ಅಂತಿಮದಲ್ಲಿ ಬರುತ್ತಾರೆ, ಯಾರೆಲ್ಲ ವಿಜ್ಞಾನಿಗಳಿದ್ದಾರೆ, ಆದರೆ ಅಷ್ಟು ಜ್ಞಾನವನ್ನ ಪಡೆಯುವುದಿಲ್ಲ. ಮತ್ತೆ ಅಲ್ಲಿಯೂ ಕೂಡ ಬಂದು ಈ ಇಂಜಿನಿಯರಿಂಗ್ ಮುಂತಾದ ಕೆಲಸಗಳನ್ನು ಮಾಡುತ್ತಾರೆ. ಸ್ವರ್ಗದಲ್ಲಿ ಬಂದು ರಾಜ ರಾಣಿ ಅಂತೂ ಆಗುವುದಿಲ್ಲ. ರಾಜ ರಾಣಿಯರ ಮುಂದೆ ಸೇವೆಯಲ್ಲಿ ಇರುತ್ತಾರೆ, ಸರ್ವಿಸ್ ಮಾಡುತ್ತಾರೆ. ಈ ರೀತಿ ಅನ್ವೇಷಣೆಗಳನ್ನು ಮಾಡ್ತಿರ್ತಾರೆ. ರಾಜ ರಾಣಿ ಆಗೋದು ಸುಖಕ್ಕಾಗಿ, ಅಲ್ಲಂತೂ ಎಲ್ಲರಿಗೂ ಸುಖ ಸಿಗುವುದಿದೆ. ತಾವು ಮಕ್ಕಳು ಪೂರ್ಣವಾಗಿ ಪುರುಷಾರ್ಥ ಮಾಡಬೇಕು, ಪೂರ್ಣವಾಗಿ ಪಾಸ್ ಆಗಿ ಕರ್ಮಾತೀತ ಸ್ಥಿತಿಯನ್ನು ಹೊಂದಬೇಕು. ಬೇಗ ಹೋಗುವ ವಿಚಾರ ಬರಬಾರದು. ಈಗ ತಾವು ಈಶ್ವರೀಯ ಸಂತಾನರಾಗಿದ್ದೀರಾ, ತಾವು ವಿದ್ಯಾಭ್ಯಾಸ ಮಾಡುತ್ತಿದ್ದೀರಾ. ಈ ಮಿಷನ್ ಆಗಿದೆ ಮನುಷ್ಯರನ್ನ ಪರಿವರ್ತನೆ ಮಾಡುವಂತಹದ್ದು, ಮನುಷ್ಯರಿಂದ ದೇವತೆಗಳನ್ನ ಮಾಡುವಂಥದ್ದು. ಹೇಗೆ ಬೌದ್ಧಿಯರು ಕ್ರಿಶ್ಚಿಯನ್ನರ ಮಿಷನ್ ಇರುತ್ತೆ ಅಲ್ವಾ, ಅವರು ಧರ್ಮದಿಂದ ಅಂದರೆ ಕನ್ವರ್ಟ್ ಮಾಡಿಕೊಳ್ತಾರೆ ಅವರ ಧರ್ಮದಲ್ಲಿ. ಕೃಷ್ಣ ಮತ್ತು ಕ್ರಿಶ್ಚಿಯನ್ನರ ರಾಶಿ ಮಿಲನವಾಗತ್ತೆ, ಅಂದರೆ ಒಂದೇ ರಾಶಿಯಾಗಿದೆ. ಅವರಿಗೆ ಲೇನ್ ದೇನ್ ಕೊಟ್ಟು ತೆಗೆದುಕೊಳ್ಳುವಂತಹ ಕನೆಕ್ಷನ್ ಬಹಳ ಇದೆ. ಯಾರು ಅಷ್ಟು ಸಹಯೋಗ ಮಾಡುತ್ತಾರೆ, ಅವರ ಭಾಷೆ ಎಲ್ಲವನ್ನ ಬಿಟ್ಟು ಬಿಡುತ್ತಾರೆ. ಇದು ಒಂದು ರೀತಿಯ ಇನ್ಸಲ್ಟ್ ಅಲ್ವಾ, ಅಪಮಾನವಾಗಿದೆ. ಅವರೆಲ್ಲರೂ ಕೂಡ ನಂತರ ಬರುತ್ತಾರೆ ಅಂತಿಮದಲ್ಲಿ. ಬಹಳ ಸುಖವನ್ನು ನೋಡುವುದಿಲ್ಲ, ಬಹಳ ದುಃಖವನ್ನು ನೋಡುವುದಿಲ್ಲ. ಪೂರ್ತಿ ಅನ್ವೇಷಣೆ ಅವರೇ ಮಾಡುತ್ತಾರೆ. ಇಲ್ಲಿ ಬಲೆ ಪ್ರಯತ್ನ ಪಡುತ್ತಾರೆ, ಆದರೆ ಅಕ್ಯುರೇಟ್ ಆಗಿ ಏನನ್ನೂ ಮಾಡಲಾಗುವುದಿಲ್ಲ. ಹೊರದೇಶದ ವಸ್ತುಗಳು ತುಂಬ ಚೆನ್ನಾಗಿ ಇರುತ್ತೆ, ಆನೆಸ್ಟಿಯಿಂದ ಮಾಡುತ್ತಾರೆ. ಇಲ್ಲಂತೂ ಡಿಸ್ಆನೆಸ್ಟಿಯಿಂದ, ಅಪ್ರಾಮಾಣಿಕತೆಯಿಂದ ಮಾಡುತ್ತಾರೆ. ಅಪಾರವಾದ ದುಃಖವಿದೆ. ಎಲ್ಲರ ದುಃಖ ದೂರ ಮಾಡುವವರು ಒಬ್ಬ ತಂದೆಯಾಗಿದ್ದಾರೆ. ಮತ್ಯಾವ ಮನುಷ್ಯರೂ ಸಹ ದುಃಖ ದೂರ ಮಾಡಲು ಆಗುವುದಿಲ್ಲ. ಬಲಿ ಎಷ್ಟೇ ಕಾನ್ಫರೆನ್ಸ್ ಮಾಡಬಹುದು, ವಿಶ್ವದಲ್ಲಿ ಶಾಂತಿ ಇರಬೇಕೆಂದು, ಆದರೆ ಪೆಟ್ಟು ತಿನ್ನುತ್ತಾ ಇರುತ್ತಾರೆ. ಕೇವಲ ಮಾತೆಯರ ದುಃಖದ ಮಾತಿಲ್ಲ, ಇಲ್ಲಂತೂ ಅನೇಕ ಪ್ರಕಾರದ ದುಃಖವಿದೆ. ಪೂರ್ತಿ ಪ್ರಪಂಚದಲ್ಲಿ ಜಗಳ ಕಲಹಗಳೇ ನಡೆಯುತ್ತಾ ಇದೆ. ಪಾಯಿ ಪೈಸೆಯ ಮಾತಿನ ಮೇಲೆಯೂ ಕೂಡ ಎಷ್ಟು ಮಾರಾಮಾರಿ ಮಾಡುತ್ತಾರೆ, ಕಲಹ ಜಗಳ ಕ್ಲೇಶ ಮಾಡುತ್ತಾರೆ. ಸತ್ಯಯುಗದಲ್ಲಿ ದುಃಖದ ಮಾತು ಇರುವುದಿಲ್ಲ. ಈ ಎಲ್ಲ ಲೆಕ್ಕಾಚಾರವನ್ನ ತೆಗಿಬೇಕು. ಯುದ್ಧಗಳು ಎಂದಿನಿಂದ ಶುರುವಾಗುತ್ತೆ. ಭಾರತದಲ್ಲಿ ರಾವಣ ಎಂದಿನಿಂದ ಬಂದರೂ ಮೊಟ್ಟ ಮೊದಲು ಮನೆಗಳಲ್ಲಿ ಜಗಳ ಕಲಹ ಪ್ರಾರಂಭವಾಯಿತು. ಎಲ್ಲರೂ ವಿಂಗಡಣೆ ವಿಭಜನೆ ಮಾಡ್ತಾ ಹೋದ್ರು. ಪರಸ್ಪರದಲ್ಲಿ ಜಗಳ ಕಲಹ ಮಾಡಿಕೊಂಡು ಶರೀರ ಬಿಡುತ್ತಾರೆ. ಮತ್ತೆ ಹೊರಗಿನವರು ಬರ್ತಾರೆ. ಮೊದಲು ಬ್ರಿಟಿಷರು ಇರಲಿಲ್ಲ, ನಂತರ ಬಂದ್ರವರು. ಮಧ್ಯದಲ್ಲಿ ಬಂದು ರಿಶ್ವತ್ ಲಂಚ ಎಲ್ಲ ಕೊಟ್ಟು ತಮ್ಮ ರಾಜ್ಯವನ್ನಾಗಿ ಮಾಡಿಕೊಂಡರು. ಎಷ್ಟು ಹಗಲು ರಾತ್ರಿಯ ವ್ಯತ್ಯಾಸವಿದೆ. ಹೊಸಬರು ಯಾರೂ ಸಹ ಇದನ್ನು ಅರ್ಥ ಮಾಡಿಕೊಳ್ಳಲಾಗುವುದಿಲ್ಲ. ಹೊಸ ಜ್ಞಾನವಿದೆ ಅಲ್ವಾ, ಇದು ಪ್ರಾಯಲೋಪವಾಗುವುದು. ತಂದೆ ಜ್ಞಾನವನ್ನು ಕೊಡುತ್ತಾರೆ, ನಂತರ ಮಾಯವಾಗುತ್ತದೆ. ಅಂದರೆ ಸತ್ಯುಗ ಪ್ರಾರಂಭ ಆಯಿತು ಅಂದರೆ ಜ್ಞಾನ ಪ್ರಾಯಲೋಪ ಆಗತ್ತೆ. ಬಾಬ್ರೂರು ಜ್ಞಾನ ಎಲ್ಲ ಕೊಟ್ಟು ಮನೆಗೆ ಹೊರಟೋಗ್ತಾರೆ. ಇದು ಒಂದೇ ವಿದ್ಯಾಭ್ಯಾಸವಾಗಿದೆ. ಒಮ್ಮೆ ಮಾತ್ರ ಒಬ್ಬ ತಂದೆಯಿಂದಲೇ ಸಿಗುವುದು. ಮುಂದೆ ಹೋಗುತ್ತಾ ತಮಗೆ ಎಲ್ಲವೂ ಸಾಕ್ಷಾತ್ಕಾರವಾಗುವುದು. ತಾವು ಏನಾಗುತ್ತೀರಾ ಎಂಬುದು ಗೊತ್ತಾಗತ್ತೆ. ಆದರೆ ಆ ಸಮಯದಲ್ಲಿ ಏನೂ ಮಾಡಲಾಗುವುದಿಲ್ಲ, ಉನ್ನತಿಯಾಗಲು ಆಗುವುದಿಲ್ಲ. ಫಲಿತಾಂಶ ಹೊರಬಂದಿರುತ್ತದೆ. ನಂತರ ಟ್ರಾನ್ಸ್ಫರ್ ಆಗುವ ಮಾತಿರುತ್ತೆ, ಸತ್ಯುಗದಲ್ಲಿ ಹೋಗುವ ಮಾತಿರುತ್ತೆ. ನಂತರ ಅಳುತ್ತೀರಾ, ಕಿರುಚುತ್ತೀರಾ, ಪಶ್ಚಾತ್ತಾಪ ಪಡುತ್ತೀರಾ, ಆದರೆ ಏನೂ ಉಪಯೋಗವಾಗುವುದಿಲ್ಲ. ಹೊಸ ಪ್ರಪಂಚದಲ್ಲಿ ಟ್ರಾನ್ಸ್ಫರ್ ಆಗುತ್ತೇವೆ. ತಾವು ಪರಿಶ್ರಮ ಪಡುತ್ತೀರಾ, ಬೇಗ 4 ಕಡೆ ಬಾಬರವರ ಪ್ರತ್ಯಕ್ಷತೆ ಆಗಬೇಕು. ಈ ಒಂದು ಜ್ಞಾನದ ಕೂಗು ಹರಡಬೇಕೆಂದು
ಮತ್ತೆ ತನ್ನಷ್ಟಕ್ಕೆ ತಾನೇ ಸೆಂಟರ್ಸ್ಗೆ ಎಲ್ಲರೂ ಓಡಿ ಓಡಿ ಬರುತ್ತಾರೆ. ಆದರೆ ಎಷ್ಟು ನಿಧಾನವಾಗುತ್ತೆ ಅಷ್ಟು ಟೂ ಲೇಟ್ ಆಗಿಬಿಡುತ್ತೆ. ಎಷ್ಟು ಲೇಟಾಗಿ ಬರ್ತಾರೆ ಅಷ್ಟು ಟೂ ಲೇಟ್ ಆಗಿಬಿಟ್ಟಿರುತ್ತೆ. ಅನಂತರ ಏನೂ ಜಮಾ ಮಾಡಿಕೊಳ್ಳಲಾಗುವುದಿಲ್ಲ. ಹಣದ ಅವಶ್ಯಕತೆಯೇ ಇರುವುದಿಲ್ಲ. ತಮಗೆ ತಿಳಿಸಲು ಈ ಬ್ಯಾಡ್ಜೇ ಸಾಕು ಅಂತಾರೆ ಬಾಬಾ. ಬ್ಯಾಡ್ಜ್ ಇತ್ತು ಅಂದರೂ ಬಹಳಷ್ಟು ಜ್ಞಾನದ ಮಾತುಗಳನ್ನು ಹೇಳಬಹುದು. ಈ ಬ್ರಹ್ಮರವರೇ ವಿಷ್ಣು, ವಿಷ್ಣುವೇ ಬ್ರಹ್ಮ ಆಗುತ್ತಾರೆ. ಈ ಬ್ಯಾಡ್ಜು ಹೇಗಿದೆ ಎಂದರೆ ಎಲ್ಲ ಶಾಸ್ತ್ರಗಳ ಸಾರ ಈ ಬ್ಯಾಡ್ಜಲ್ಲಿ ಇದೆ. ಬಾಬರೂರು ಬ್ಯಾಡ್ಜಿನ ಮಹಿಮೆ ಬಹಳ ಮಾಡುತ್ತಾರೆ. ಅಂತಹ ಸಮಯ ಬರುತ್ತೆ, ನಿಮ್ಮ ಬ್ಯಾಡ್ಜಿಗೆ ನಮಸ್ಕಾರ ಮಾಡುತ್ತಾರೆ. ಎಲ್ಲರೂ ಕಣ್ಣಿಗೆ ಒತ್ತಿಕೊಳ್ಳುತ್ತಾರೆ. ಮನ್ಮನಾಭವ ಈ ಮಂತ್ರದಲ್ಲಿಯೇ ಇದೆ. ನನ್ನನ್ನು ನೆನಪು ಮಾಡಿದ್ದೆ ಆದರೆ ನೀವು ಈ ರೀತಿ ತಯಾರಾಗುತ್ತೀರಾ. ಮತ್ತೆ ಅವರ 84 ಜನ್ಮಗಳನ್ನು ಪಡೆಯುತ್ತಾರೆ. ಯಾರು ಬಾಬರವರನ್ನ ನೆನಪು ಮಾಡಿ ಸಂಪೂರ್ಣ ಪಾವನರಾಗಿ ಪಾಸ್ವಿತಾನರಾಗ್ತಾರೆ. ಅವರೇ ಪುನರ್ಜನ್ಮಗಳನ್ನು ತಂದೆ ಪಡೆಯುವುದಿಲ್ಲ. ಒಬ್ಬ ತಂದೆ ಅಷ್ಟೇ ಪುನರ್ಜನ್ಮ ಪಡೆಯುವುದಿಲ್ಲ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಪ್ ದಾದಾರವರ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು. ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಪ್ ದಾದಾರವರಿಗೆ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಆಗಿದೆ. ನೆನಪಿನ ಪರಿಶ್ರಮ ಮತ್ತು ಜ್ಞಾನದ ಧಾರಣೆಯಿಂದ ಕರ್ಮಾತೀತ ಸ್ಥಿತಿಯನ್ನು ಪಡೆಯುವ ಪುರುಷಾರ್ಥ ಮಾಡಬೇಕು. ಜ್ಞಾನ ಸಾಗರನ ಸಂಪೂರ್ಣ ಜ್ಞಾನವನ್ನು ಸ್ವಯಂನಲ್ಲಿ ಧಾರಣೆ ಮಾಡಿಕೊಳ್ಳಬೇಕು. ಎರಡನೇ ಪಾಯಿಂಟು, ಆತ್ಮನಲ್ಲಿ ಏನೋ ವಿಕಾರಗಳ ತುಕ್ಕು ಹಿಡಿದಿದೆ ಅದನ್ನು ತೆಗೆದು ಸಂಪೂರ್ಣ ನಿರ್ವಿಕಾರಿಗಳಾಗಬೇಕು. ಕಿಂಚಿತ್ತು ಅಪವಿತ್ರತೆಯ ಅಂಶ ಇರಬಾರದು. ನಾವು ಆತ್ಮರು ಸಹೋದರರಾಗಿದ್ದೇವೆ. ಈ ಅಭ್ಯಾಸ ಮಾಡಬೇಕು. ವರದಾನ, ಸಮಯ ಮತ್ತು ಸಂಕಲ್ಪವೆಂಬ ಖಜಾನೆಯ ಕಡೆ ಗಮನ ಕೊಟ್ಟು ಜಮಾದ ಖಾತೆ ವೃದ್ಧಿ ಮಾಡಿಕೊಳ್ಳುವಂತಹ ಪದಮ ಪದಂಪತಿ ಆಗಿರಿ. ವರದಾನದ ವಿಶ್ಲೇಷಣೆ. ಹಾಗೆ ನೋಡಿದ್ರೆ ಖಜಾನೆಗಳಂತೂ ಬಹಳಷ್ಟು ಇವೆ. ಆದರೆ ಸಮಯ ಮತ್ತು ಸಂಕಲ್ಪ, ವಿಶೇಷವಾಗಿ ಈ 2 ಖಜಾನೆಗಳ ಕಡೆ ವಿಶೇಷ ಗಮನ ಕೊಡಿ. ಪ್ರತಿ ಸಮಯ ಸಂಕಲ್ಪ ಶ್ರೇಷ್ಠ ಮತ್ತು ಶುಭವಾಗಿದ್ದಾಗ ಜಮಾದ ಖಾತೆ ವೃದ್ಧಿಯಾಗುವುದು. ಈ ಸಮಯದಲ್ಲಿ 1 ಜಮಾ ಮಾಡಿಕೊಂಡರೆ ಪದಮದಷ್ಟು ಸಿಗುವುದು ಲೆಕ್ಕಾಚಾರವಿದೆ. 1ಕ್ಕೆ ಪದಮ ಗುಣದಷ್ಟು ಕೊಡುವಂತಹ ಬ್ಯಾಂಕು ಈಗ ಇದೆ. ಆದ್ದರಿಂದ ಏನೇ ಇರಲಿ, ತ್ಯಾಗವೇ ಮಾಡಬೇಕಾಗಿ ಬರಲಿ, ತಪಸ್ಸೆ ಮಾಡಬೇಕಾಗಬಹುದು, ನಿರ್ಮಾಣರಾಗಬೇಕಾಗುವುದು, ಏನೇ ಆಗಲಿ ಈ 2 ಮಾತುಗಳ ಕಡೆ ವಿಶೇಷವಾಗಿ ಗಮನ ಕೊಡಿ. ಸಮಯ ಮತ್ತು ಸಂಕಲ್ಪದ ಕಡೆ. ಆಗ ಪದಮ ಪದಂಪತಿ ಆಗುತ್ತೀರಾ. ಸ್ಲೋಗನ್, ಮನೋಬಲದಿಂದ ಸೇವೆ ಮಾಡಿದಾಗ ಅದರ ಪ್ರಾರಬ್ಧ ಅನೇಕ ಪಟ್ಟು ಹೆಚ್ಚು ಸಿಗುತ್ತದೆ. ಓಂ ಶಾಂತಿ.